ನಮಸ್ತೆ ಸ್ನೇಹಿತರೆ, ಕನಸಿನ ನಂಟು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಿಹಿಪುಟ ಬಂದ ತಕ್ಷಣ ದೇಸಾಯಿ ಅವರ ಹತ್ರ ಬರ್ತಾಳೆ. ಹಾಗೆ ರಾಮ್ ಕೂಡ ಬರ್ತಾನೆ. ದೇಸಾಯಿ ಅವರಿಗೆ ಹುಷಾರಿಲ್ಲದೆ ಮಲಗಿರ್ತಾರೆ. ಅವ್ರು ಎದ್ದ ತಕ್ಷಣ ರಾಮ್, ನೋಡಿ ತಾತ, ನಿಮ್ ಮರಿ ಮೊಮ್ಮಗಳು ಬಂದಿದ್ದಾಳೆ ಅಂತ ಹೇಳ್ತಾನೆ. ಆಗ ದೇಸಾಯಿ ಅವರಿಗೆ ತುಂಬಾನೇ ಖುಷಿ ಆಗತ್ತೆ. ಸಿಹಿಪುಟ ಕೂಡ ದೇಸಾಯಿ ಅವರನ್ನ ಮಾತಾಡಿಸ್ತಾಳೆ. ಹೇಗಿದ್ದೀರಾ ತಾತ? ನಿಮ್ಗೆ ನಾನಿಲ್ದೆ ಬೇಜಾರಾಯ್ತಾ? ನನಗೂ ಕೂಡ ತುಂಬಾ ಬೇಜಾರಾಯ್ತು. ಬೋರ್ಡಿಂಗಲ್ಲಿ ನನ್ಗೆ ಯಾರು ಫ್ರೆಂಡ್ಸ್ ಇಲ್ಲ. ಅಲ್ಲಿ ನಾನು ಕರೆಕ್ಟಾಗಿ ಊಟನೂ ಮಾಡಿಲ್ಲ. ನಂಗೆ ಬೋರ್ಡಿಂಗ್ ಸ್ವಲ್ಪನೂ ಇಷ್ಟ ಆಗಿಲ್ಲ. ನಾನು ಬೋರ್ಡಿಂಗ್ ಅಂದರೆ ಏನೋ ಅಂದ್ಕೊಂಡಿದ್ದೆ, ಆದರೆ ನಾನು ಇನ್ನು ಮುಂದೆ ಬೋರ್ಡಿಂಗಿಗೆ ಹೋಗಲ್ಲ ಅಂತ ಸಿಹಿಪುಟ ಹೇಳ್ತಾಳೆ. ಅದಕ್ಕೆ ದೇಸಾಯಿ ಅವರು ಕೂಡ, ಹೌದಾ ಪುಟ, ನಿನಗೆ ಬೋರ್ಡಿಂಗ್ ಅಂದರೆ ಅಷ್ಟು ಬೇಜಾರಾಯ್ತಾ? ನಿನ್ಗದು ಇಷ್ಟ ಆಗಿಲ್ವಾ? ಸರಿ ಆಯ್ತು, ಹೋಗ್ಲಿ ಬಿಡು. ನಿನ್ಗಿನ್ ಮುಂದೆ ಒಬ್ಬ ತಮ್ಮ ಬರ್ತಾನೆ, ಈ ಮನೆಗೆ ಪುಟ್ಟ ಮಗು ಬರುತ್ತೆ, ನನಗೆ ಮರಿ ಮೊಮ್ಮಗು ಬರುತ್ತೆ ಅಂತ ತಾತ ಹೇಳ್ತಾರೆ. ಆಗ ಸಿಹಿಪುಟ, ಹೌದಾ, ನನಗ್ ತಮ್ಮ ಬರ್ತಾನ? ಹೌದಾ ಅಪ್ಪ, ನನ್ ತಮ್ಮ ಬರ್ತಾನ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾಳೆ. ಹಾಗೆ ಸೀತಮ್ಮನ ಕೇಳ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ. ರಾಮ್ ಈ ಕಡೆಯಿಂದ, ಏನ್ ತಾತ ನೀವು ಸಿಹಿಪುಟ ಮುಂದೆ ಯಾಕಿದನ್ನೆಲ್ಲ ಹೇಳ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ತಾತ, ಹೌದು, ಮತ್ತೆ ನಾನ್ ಹೇಳಿದ ಮಾತು ನೀವು ಕೇಳಲ್ವಲ್ಲ, ಇನ್ ಮುಂದೆ ಅವಳ ಕೈಯಲ್ಲೇ ಕೇಳ್ಬೇಕು ನೀವು ಅಂತ ದೇಸಾಯಿ ಅವರು ಹೇಳ್ತಾರೆ. ಈ ಕಡೆಯಿಂದ ವಿಶ್ವ ಅವರು, ನೋಡಿದ್ಯಾ ಭಾರ್ಗು, ನೀನ್ ಅಂದ್ಕೊಂಡ ಹಾಗೆ ಯಾವುದೂ ಆಗ್ತಿಲ್ಲ. ಇನ್ ಮುಂದಕ್ಕೆ ಈ ಮನೆಗೆ ಮರಿ ಮೊಮ್ಮಗೂ ಬರ್ಬೋದು, ರಾಮ್ ಮತ್ತೆ ಸೀತಾ ಮನಸ್ಸು ಬದಲಾಗ್ಲೂಬಹುದು ಅಂತ ವಿಶ್ವ ಅವರು ಹೇಳ್ತಾರೆ. ಆಗ ಭಾರ್ಗವಿ ಅವರು, ಇಲ್ಲ, ನನ್ಗೆ ಸೀತಾ ನಿರ್ಧಾರದ ಮೇಲೆ ತುಂಬಾನೇ ನಂಬಿಕೆ ಇದೆ ಅಂತ ಭಾರ್ಗವಿ ಅವರು ಹೇಳ್ತಾರೆ. ಆಯ್ತಾಯ್ತು, ನೀನ್ ನಂಬು, ಹೀಗೆ ನಂಬ್ತಾನೆ ಇರು ಅಂತ ವಿಶ್ವ ಅವರು ಹೇಳ್ತಾರೆ. ಸೀತಾ ಯಾವತ್ತೂ ಅವಳ ಮಾತಿಗೆ ತಪ್ಪಲ್ಲ, ಅವಳ ನಿರ್ಧಾರನೂ ಕೂಡ ಅವಳು ಬದಲಾಯಿಸಲ್ಲ. ಹಾಗಾಗಿ ಈ ಮನೆಗೆ ಇನ್ಯಾವ ಮಗುನು ಬರೋದಿಲ್ಲ ಅಂತ ಭಾರ್ಗವಿ ಅವರು ಹೇಳ್ತಾರೆ. ಸರಿ ಆಯ್ತು, ಮುಂದೊಂದಿನ ಚೇಂಜ್ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅವಳಿಗೂ ಕೂಡ ಮನ್ಸು ಬದಲಾಗ್ಬೋದು, ಮಗು ಬೇಕು ಅಂತ ಅನಿಸ್ಬೋದು, ಹಾಗೆ ಅವಳು ರಾಮ್ ಮನ್ಸನ್ನು ಕೂಡ ಬದಲಾಯಿಸಬಹುದು. ಇವಾಗ ಪ್ರತಿಯೊಂದು ಬದಲಾಗ್ತಿದೆ ಅಲ್ವಾ, ಹಾಗೆ ಮುಂದಕ್ಕೂ ಚೇಂಜ್ ಆಗ್ಬೋದು ಅಂತ ವಿಶ್ವ ಅವರು ಹೇಳ್ತಾರೆ. ಈ ಕಡೆಯಿಂದ ಚಾಂದಿನಿ, ಅಕ್ಕ, ಬಾವ 3 ಜನನು ಊಟಕ್ಕೆ ಕೂತಿರ್ತಾರೆ. ಅಷ್ಟೊತ್ತಿಗೆ ಚಾಂದಿನಿ, ಏನಕ್ಕ ನೀನು ಬಾವನ್ನ ಹೇಗ್ ಮದುವೆ ಅದೆ? ನೀನ್ ನೋಡಿದ್ರೆ ಉತ್ತರ, ಅವ್ರು ನೋಡಿದ್ರೆ ದಕ್ಷಿಣ, ನಿಮ್ಮಿಬ್ರಿಗೂ ಮ್ಯಾಚೇ ಆಗಲ್ಲ. ಅದ್ ಹೇಗ್ ನೀವು ಜೊತೆಗೆ ಇದ್ದೀರಾ? ಅವ್ರಿಗೆ ಸಿಹಿ ಇಷ್ಟ ಆದ್ರೆ ನಿನಗ್ ಡಯಟೆಡ್ ಫುಡ್ಸ್ ಬೇಕು, ಅವ್ರ ಶಾಸ್ತ್ರೀಯ ಸಂಗೀತನ ಇಷ್ಟಪಟ್ರೆ ನೀನ್ ಪಾಪ್ ಸಾಂಗ್ಸ್ ನ ಇಷ್ಟಪಡ್ತೀಯಾ? ನಿಮ್ಮಿಬ್ರಿಗೂ ಯಾವ ವಿಷಯದಲ್ಲೂ ಮ್ಯಾಚೇ ಇಲ್ವಲ್ಲ ಅಕ್ಕ ಅಂತ ಚಾಂದಿನಿ ಕೇಳ್ತಾಳೆ. ಆಗ ಮೇಘಶ್ಯಾಮ್, ನೀನು ಒಂದ್ ಮದುವೆ ಆಗು, ಅವಾಗ ನಿನಗೂ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಮದುವೆ ಅನ್ನೋದೊಂದು ನಂಬಿಕೆ, ಇಬ್ರ ಮಧ್ಯನೂ ಇರೋಂತ ಅಂಡರ್ಸ್ಟ್ಯಾಂಡಿಂಗ್ ಜೀವನನ ಸಮವಾಗಿ ತೂಗಿಸ್ತಾ ಹೋಗುತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡೋದೇ ಮದುವೆಯ ಒಂದು ಬಲವಾದ ನಂಟು. ಇಬ್ರಲ್ಲಿ ಎಷ್ಟೇ ಡಿಫ್ರೆನ್ಸಸ್ ಇರಲಿ, ಆದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾರೆ ನೋಡು, ಅದೇ ಗಂಡ ಹೆಂಡತಿ ಸಂಬಂಧ. ಅದೆಲ್ಲ ನಿನಗ್ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀನು ಮದುವೆ ಆಗು ಅಂತ ಡಾಕ್ಟರ್ ಮೇಘಶ್ಯಾಮ್ ಹೇಳ್ತಾರೆ. ಅಷ್ಟೊತ್ತಿಗೆ ಚಾಂದಿನಿ, ಸಾಕು ಸಾಕು ಜಿಜು ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಮೇಘಶ್ಯಾಮ್, ಹೋ ಹೌದಾ, ನಾನು ಮಾತಾಡಿದೇನಾದ್ರು ಜಾಸ್ತಿ ಆಯ್ತಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಚಾಂದಿನಿ ರೆಕಮೆಂಡ್ ಲೆಟರ್ ಬಗ್ಗೆ ಮಾತಾಡ್ತಾಳೆ. ಆಗ ಚಾಂದಿನಿ, ಅಕ್ಕ, ಏನ್ ನೀವು ಅವಳಿಗೊಂದು ರೆಕಮೆಂಡ್ ಲೆಟರ್ ಬರ್ಕೊಡಕ್ಕಾಗಿಲ್ವಾ? ನಿಮ್ ನಾದ್ನಿಗೆ ನೀವು ಸಹಾಯ ಮಾಡಕ್ಕಾಗಲ್ವಾ ಅಂತ ಶಾಲು ಕೇಳ್ತಾಳೆ. ಆಗ ಮೇಘಶ್ಯಾಮ್, ನಿನ್ಗೆ ಅವಳು ಯಾರಿಗ್ ರೆಕಮೆಂಡ್ ಲೆಟರ್ ಕೇಳ್ತಾಳೆ ಅಂತ ಗೊತ್ತಾ? ಡಾಕ್ಟರ್ ಅನಂತಲಕ್ಷ್ಮಿಗೆ ರೆಕಮೆಂಡ್ ಲೆಟರ್ ಕೇಳ್ತಿದ್ದಾಳೆ. ಅವರಿಗೂ ನಮಗೂ ಆಗ್ಬರಲ್ಲ ಅಂತ ಗೊತ್ತು ತಾನೇ ನಿನಗೆ? ಹೀಗಿರ್ಬೇಕಿದ್ರೆ ನಾನು ರೆಕಮೆಂಡ್ ಲೆಟರ್ ಬರ್ಕೊಡ್ಬೇಕಾ ಅಂತ ಮೇಘಶ್ಯಾಮ್ ಕೇಳ್ತಾರೆ. ಆಗ ಶಾಲು, ನಾವೇನ್ ಅವ್ರಿಗೆ ಶತ್ರು ಅಲ್ಲ ತಾನೆ, ಮತ್ತೀ ಕೆಲಸ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ನಾವಂತ ದೊಡ್ಡ ತಪ್ಪೇನೂ ಮಾಡಿಲ್ಲ, ಬರ್ಕೊಡೋದ್ ತಾನೆ ಅಂತ ಶಾಲು ಹೇಳ್ತಾಳೆ. ಆಗ ಮೇಘಶ್ಯಾಮ್, ಇಲ್ಲ, ಅದೆಲ್ಲ ನನಗಿಷ್ಟ ಇಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಗ ಚಾಂದಿನಿ, ನೀವ್ ಯಾಕೆ ಈ ತರ ಮಾತಾಡ್ತಿದ್ದೀರಾ? ಏನಾಗಿದೆ? ನಿಮ್ಗೂ ಡಾಕ್ಟರ್ ಅನಂತಲಕ್ಷ್ಮಿ ಅವರಿಗೂ ಏನ್ ತೊಂದರೆ ಆಗಿದೆ ಅಂತ ಕೇಳ್ತಾಳೆ. ಅದೆಲ್ಲ ಏನೂ ಇಲ್ಲ ಚಾಂದಿನಿ, ಮ್ಯಾರಿಡ್ ಕಪಲ್ಸ್ ಅಂದ್ಮೇಲೆ ಒಂದಲ್ಲ ಒಂದ್ಸಾರಿ ಗೈನೋಕಲಾಜಿಸ್ಟ್ ನ ಮೀಟ್ ಮಾಡ್ಲೇಬೇಕಾಗತ್ತೆ, ಅಂಥದ್ದೇ ಏನೋ ಒಂದು ಪರಿಸ್ಥಿತಿ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಅದನ್ನೆಲ್ಲ ಬಿಡು, ಮತ್ತೆ ಇನ್ನೊಂದ್ಸರಿ ಆ ರೆಕಮೆಂಡ್ ಲೆಟರ್ ಬಗ್ಗೆ ಮಾತಾಡ್ಬೇಡ, ಸಾರಿ, ನನ್ನ ಕೈಯಲ್ಲಿ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಶ್ಯಾಮ್ ಅವ್ರು ಅಲ್ಲಿಂದ ಎದ್ದು ಹೋಗ್ತಾರೆ. ಈ ಕಡೆಯಿಂದ ಸಿಹಿಪುಟ ರಾಮ್ ಮತ್ತೆ ಸೀತಾನ ಇಬ್ರನ್ನು ಕೂರಿಸ್ಕೊಂಡು, ನನಗ್ ಪುಟ್ಟ ತಮ್ಮ ಬೇಬಿ ಬೇಕು ಅಂತ ಕೇಳ್ತಾಳೆ. ಏನ್ ಸಿಹಿಪುಟ, ಆ ಥರ ಎಲ್ಲ ಕೇಳಿದ್ರೆ ತಮ್ಮ ಮಗು ಸಿಗುತ್ತಾ? ಹಾಗೆಲ್ಲ ಆಗೋದಿಲ್ಲ, ನನಗೆ ನೀನಿದೆಯಾ ಅಲ್ವಾ, ನೀನೊಬ್ಳೇ ಸಾಕು, ಆ ದೇವ್ರು ನಿನ್ನನ್ನು ಒಬ್ಳನ್ನೇ ನೋಡ್ಕೊ ಅಂತ ನನಗೆ ಹೇಳಿದ್ದಾರೆ, ಹಾಗಾಗಿ ಇನ್ಯಾವ ಮಗುನು ನನಗ್ ಬೇಡ ಅಂತ ಸೀತಾ ಹೇಳ್ತಾಳೆ. ಹಾಗೆ ರಾಮ್ ಕೂಡ, ನನಗೂ ಅಷ್ಟೇ, ನನಗೆ ಸಿಹಿಪುಟ ಮಾತ್ರ ಸಾಕು ಅಂತ ಆ ದೇವ್ರು ಹೇಳಿದ್ದಾರೆ, ಎಲ್ಲಾ ಪ್ರೀತಿನೂ ನಿನಗೆ ಕೊಡಕ್ ಹೇಳಿದ್ದಾರೆ, ಹಾಗಾಗಿ
ಇನ್ನೊಂದು ಮಗು ನನಗ್ ಬೇಡ ಅಂತ ರಾಮ್ ಕೂಡ ಹೇಳ್ತಾನೆ. ಆಗ ಸಿಹಿ ಪುಟ್ಟ, ಇಲ್ಲ, ನನಗ್ ತಮ್ಮ ಬೇಕು, ನಾನು ಅವನನ್ನ ಚೆನ್ನಾಗಿ ನೋಡ್ಕೋತೀನಿ, ಅವನನ್ನ ಆಟ ಆಡಿಸ್ತೀನಿ, ಅವನ ಹತ್ರ ಮುದ್ದಾಡ್ತೀನಿ, ಅವನಿಗೆ ಸ್ಟೋರಿ ಹೇಳಿ ಮಲಗಿಸ್ತೀನಿ, ಅವನು ಜೋರಾಗಿನಾದ್ರ ಹತ್ರ ನಾನೇ ಡೈಪರ್ ಚೇಂಜ್ ಮಾಡ್ತೀನಿ ಅಂತ ಸಿಹಿ ಪುಟ್ಟ ಹೇಳ್ತಾಳೆ. ಆಗ ರಾಮ್, ಏನ್ ಹೇಳ್ದೆ ನೀನು, ಡೈಪರ್ ಚೇಂಜ್ ಮಾಡ್ತೀಯಾ, ಅದನ್ನೆಲ್ಲ ಯಾರು ನಿನಗೆ ಹೇಳಿದ್ರು ಅಂತ ರಾಮ್ ಕೇಳ್ತಾನೆ. ನಾನು ಅದನ್ನೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೀನಿ, ನನಗೆ ಗೊತ್ತಿದೆ ಅಂತ ಸಿಹಿ ಪುಟ್ಟ ಹೇಳ್ತಾಳೆ. ಹೌದೌದು, ನೀನೆಲ್ಲದನ್ನು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೋತೀಯ, ಸ್ವಲ್ಪ ಸುಮ್ಮನೆ ಇರೋ ಅಂತ ಸೀತಾ ಹೇಳ್ತಾಳೆ. ಇಲ್ಲ, ನನಗೆ ತಮ್ಮ ಬೇಬಿ ಬೇಕು, ಆ ದೇವರನ್ನ ನಾನು ಕೇಳ್ತೀನಿ, ನನಗೆ ತಮ್ಮ ಬೇಬಿ ಬೇಕು, ನಾನು ಇವಾಗಲೇ ಹೋಗಿ ದೇವರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಸಿಹಿ ಪುಟ್ಟ ಅಲ್ಲಿಂದ ಎದ್ದು ಹೋಗ್ತಾಳೆ. ಆಗ ಸೀತಾ, ಏನಿದು ರಾಮ್, ಇವಳು ಈ ಥರ ಮಾತಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಇವಾಗ ನೋಡಿದ್ರೆ ಸಿಹಿನೇ ಬಂದು ತಮ್ಮ ಬೇಕು ಅಂತ ಕೇಳ್ತಿದ್ದಾಳಲ್ಲ ಅಂತ ಸೀತಾ ಹೇಳ್ತಾಳೆ. ಇದೆಲ್ಲ ಆಗಿರೋದು ತಾತನಿಂದ, ಅವರೇ ಅವಳ ತಲೆಗೆ ತುಂಬಿರೋದು, ಇಲ್ಲಾಂದ್ರೆ ಅವಳು ಕೇಳ್ತಾನೆ ಇರಲಿಲ್ಲ ಅಂತ ರಾಮ್ ಹೇಳ್ತಾನೆ. ಈ ಥರ ಆದರೆ ಹೇಗೆ ರಾಮ್, ಇಲ್ಲಿವರೆಗೂ ಇವಳ ತಲೆನಲ್ಲೊಂದು ಈ ಥರ ವಿಷಯ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಇವಾಗ ನೋಡಿದ್ರೆ ಇವಳೇ ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ಸೀತಾ ಹೇಳ್ತಾಳೆ. ಸ್ವತಃ ಸೀನೇ ಬಂದು ಇನ್ನೊಂದು ಮಗು ಬೇಕು ಅಂತ ಕೇಳಿದ್ರು ನಾನು ಅವಳಿಗೆ ಹೇಳೋದು ಒಂದೇ ಮಾತು, ನೀನೊಬ್ಳೇ ನನಗೆ ಮಗು, ನೀನೇ ನನ್ನ ಮಗಳು, ಎಲ್ಲದೂ ಕೂಡ ನೀನೇ ನನಗೆ ಅಂತ ಅವಳಿಗೆ ನಾನು ಅರ್ಥ ಮಾಡಿಸ್ತೀನಿ ಅಂತ ರಾಮ್ ಹೇಳ್ತಾನೆ. ಹಾಗೆ ಸಿಹಿ ಪುಟ್ಟ ತಮ್ಮ ಬೇಬಿ ಬೇಕು ಅಂತ ಹೇಳಿ ಪೂಜೆಗೆ ಹೂನೆಲ್ಲ ತಗೊಂಡು ದೇವ್ರ ಕೋಣೆ ಹತ್ರ ಬರ್ತಿರ್ಬೇಕಿದ್ರೆ ಅಲ್ಲಿ ವಿಶ್ವ ಅವ್ರು ಮತ್ತೆ ಭಾರ್ಗವಿ ಅವರು ಕೂತಿರ್ತಾರೆ. ಆಗ ವಿಶ್ವ ಅವರು ಎದ್ದು ಹೋಗಿ, ಏನ್ ಸಿಹಿ ಪುಟ್ಟ, ಬೆಳಿಗ್ಗೆನೆ ಪೂಜೆ ಆಗಿದೆಯಲ್ಲ, ನೀನ್ ಇವಾಗ ಯಾಕೆ ಪೂಜೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಇದೊಂಥರ ಸ್ಪೆಷಲ್ ಪೂಜೆ, ನನಗೆ ತಮ್ಮ ಬೇಬಿ ಹುಟ್ಟೋವರೆಗೂ ನಾನು ಈ ಪೂಜೆನ ಮಾಡ್ತಾನೆ ಇರ್ತೀನಿ ಅಂತ ಸಿಹಿ ಪುಟ್ಟ ಹೇಳ್ತಾಳೆ. ಆ ಮಾತನ್ನ ಕೇಳಿ ಭಾರ್ಗವಿ ಅವರಿಗೆ ಶಾಕ್ ಆಗುತ್ತೆ. ತಮ್ಮ ಬೇಬಿ ಯಾವ ಅಂಗಡಿಲಿ ಸಿಗ್ತಾನೆ ಅಂತ ವಿಶ್ವ ಅವ್ರು ಕೇಳ್ತಾರೆ. ಅಯ್ಯೋ ಕ್ರಿಕೆಟ್ ಅಂಕಲ್, ತಮ್ಮ ಬೇಬಿ ಅಂಗಡಿಲಿ ಸಿಗಲ್ಲ, ಸೀತಮ್ಮನ್ ಹೊಟ್ಟೆಲ್ ಹುಡ್ತಾನೆ ಅಂತ ಸಿಹಿ ಪುಟ್ಟ ಹೇಳ್ತಾಳೆ. ಓ, ಸೀತಮ್ಮನ್ ಹೊಟ್ಟೆಲ್ ಹುಡ್ತಾನ ಅಂತ ಹೇಳಿ ವಿಶ್ವ ಅವರು ಭಾರ್ಗವಿಯವ್ರ ಹತ್ರ ಬರ್ತಾರೆ. ನೋಡಿದ್ಯಾ ಭಾರ್ಗು, ಇವಾಗ ಸಿಹಿ ಪುಟ್ಟನೆ ಖುದ್ದಾಗಿ ತಮ್ಮ ಬೇಬಿ ಬೇಕು ಅಂತ ಕೇಳ್ತಿದ್ದಾಳೆ, ಇವಾಗ ನೀನ್ ಏನ್ ಹೇಳ್ತೀಯಾ ಅಂತ ವಿಶ್ವ ಅವ್ರು ಕೇಳ್ತಾರೆ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಈ ದೇಸಾಯಿ ಫ್ಯಾಮಿಲಿ ಪೂರ್ತಿಯಾಗಿ ನನ್ನ ಕೈಯಲ್ಲಿದೆ, ನಾನು ಏನ್ ಹೇಳಿದ್ನೋ ಅದೇ ಆಗ್ಬೇಕು, ಈ ಮನೆಯಲ್ಲಿ ಇನ್ನೊಂದು ಮಗು ಬರೋದಿಲ್ಲ, ಈ ಮನೆ ಅಧಿಕಾರ ಆಸ್ತಿ ಏನೇ ಸಿಗೋದಿದ್ರು ಅದು ನನ್ನ ಮಗನ್ ಮಾತ್ರ ಅಂತ ಭಾರ್ಗವಿಯವರು ಹೇಳ್ತಾರೆ. ಹಾಗೆ ಸಿಹಿ ಪುಟ್ಟನ ಕೂರಿಸ್ಕೊಂಡು, ನೋಡು ಸಿಹಿ ಪುಟ್ಟ, ಇನ್ನೊಂದು ಪಾಪು ಬಂದ್ರೆ ನಿನ್ನಪ್ಪ ಅಮ್ಮ ಪ್ರೀತಿಸಲ್ಲ, ನಿನ್ನನ್ನ ಮುದ್ದು ಮಾಡಲ್ಲ, ಅವರು ಆ ಮಗು ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾರೆ, ಆ ಮಗು ಊಟ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಆ ಪಾಪುನ ಆಟ ಆಡಿಸ್ಬೇಕು, ಆಗ ಅವರಿಗೆ ನಿನಗೆ ಟೈಮ್ ಕೊಡಕ್ಕೆ ಆಗಲ್ಲ, ಆಗ ನಿನ್ನನ್ನು ಆಟ ಆಡ್ಸೋರಿರಲ್ಲ, ನಿನ್ನನ್ನು ಸ್ನಾನ ಮಾಡಿಸೋರಿರಲ್ಲ, ನಿನಗೆ ಊಟ ಮಾಡಿಸೋರಿರಲ್ಲ, ಆಗ ನೀನೇನ್ ಮಾಡ್ತೀಯಾ ಅಂತ ಭಾರ್ಗವಿಯವ್ರು ಕೇಳ್ತಾರೆ. ಆದ ತಕ್ಷಣ ಸಿಹಿ ಪುಟ್ಟ ಅಪ್ಪ ಅಂತ ಕರೀತಾ ಹೋಗ್ತಾಳೆ. ಆಗ ವಿಶ್ವ ಅವರು, ನೋಡು ಭಾರ್ಗು, ಹೋಗೇ ಬಿಟ್ಲು, ಏನ್ ಮಾಡ್ತೀಯ ಇವಾಗ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ರಾಮ್, ಏನ್ ಸಿಹಿ ಪುಟ್ಟ ಅಂತ ಕೇಳ್ತಾನೆ. ಹೌದಾ ಅಪ್ಪ, ಇನ್ನೊಂದು ಪಾಪು ಬಂದ್ರೆ ನೀವು ನನ್ನ ಮುದ್ದು ಮಾಡಲ್ವಾ, ನನಗ್ ನೀವು ಟೈಮ್ ಕೊಡಲ್ವಾ ಅಂತ ಕೇಳ್ತಾಳೆ. ಯಾಕೆ ಸಿಹಿ ಪುಟ್ಟ, ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು ಅಂತ ಕೇಳ್ತಾನೆ. ಆಗ ಸಿಹಿ ಪುಟ್ಟ, ಇದೆಲ್ಲ ನನಗೆ ಬಡ್ಡಿ ಬಂಗಾರಮ್ಮ ಆಂಟಿ ಹೇಳಿದ್ರು ಅಂತ ಹೇಳ್ತಾಳೆ. ಹೌದಾ, ಎಲ್ಲಿದ್ದಾರೆ ಅವರು ಅಂತ ಕೇಳ್ತಾನೆ. ಆಗ ಸಿಹಿ ಪುಟ್ಟ ಕೈ ತೋರಿಸ್ಬಿಟ್ಟು ಹೇಳ್ತಾಳೆ. ರಾಮ್ ಭಾರ್ಗವಿಯವ್ರ ಹತ್ರ ಬಂದು, ಯಾಕೆ ಚಿಕ್ಕಿ, ಯಾಕೆ ಈ ತರ ಹೇಳಿದ್ರಿ, ನೀವ್ ಯಾವತ್ತಾದ್ರೂ ನಿಮ್ ಮಗನ ನನ್ನನ್ನ ಬೇರೆ ರೀತಿಲಿ ನೋಡಿದೀರಾ, ಸಮವಾಗಿ ಪ್ರೀತಿ ಕೊಟ್ಟು ಬೆಳೆಸಿದೀರಾ ತಾನೆ, ಮತ್ಯಾಕೆ ಈ ತರ ಹೇಳಿದ್ರಿ, ನನಗೆ ಸಿಹಿ ಪುಟ್ಟನೇ ತುಂಬಾ ಹೆಚ್ಚು, ನಾನು ಅವಳನ್ನ ಬಿಟ್ಟು ಬೇರೆ ಯಾರಿಗೂ ಪ್ರೀತಿ ಕೊಡೋದಿಲ್ಲ, ಅದ್ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರ ಅಂತ ನನಗೆ ಗೊತ್ತು. ಹೌದು, ನನ್ಗೆ ಇನ್ನೊಂದು ಮಗು ಬರೋದಿಲ್ಲ, ನಿಮ್ಗೂ ಕೂಡ ಅದೇ ಮನಸ್ಸಲ್ಲಿದೆ ಅಂತ ನನಗೆ ಗೊತ್ತು. ನೋಡಿ ಚಿಕ್ಕಿ, ನೀವು ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಆದ್ರೆ ತಾತನೇ ಕೇಳ್ತಿಲ್ಲ, ಇನ್ನೊಂದು ಮಗು ಬೇಡ ಅಂತ ಹೇಳಿ ಅವ್ರಿಗೆ ನಂಗೆ ಅರ್ಥನೇ ಮಾಡ್ಸಕ್ಕಾಗ್ತಿಲ್ಲ, ನಾನು ಏನಿದ್ರು ಸಿಹಿ ಪುಟ್ಟನೇ ತುಂಬಾ ಮುದ್ದು ಮಾಡೋದು, ಅವಳ ಪ್ರೀತಿನ ಬೇರೆಯವ್ರಿಗೆ ಹಂಚೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ, ಹಾಗಾಗಿ ನನ್ಗೆ ಇನ್ನೊಂದು ಮಗು ಬೇಡ, ಆದ್ರೆ ಏನ್ ಮಾಡೋದು, ತಾತ ಅರ್ಥನೇ ಮಾಡ್ಕೋತಿಲ್ಲ ಅಂತ. ಆಗ ವಿಶ್ವ ಅವರು, ಆದ್ರೂ ನಿಂದೇ ಆದಂತ ಒಂದು ಮಗು ಬೇಕಲ್ವಾ ರಾಮ್, ನಾನಂತೂ ಸಿಹಿ ಪುಟ್ಟ ಪಾರ್ಟಿನೇ ಅಂತ ವಿಶ್ವ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿಯವರು ಹತ್ಕೊಂಡು, ನೋಡು ರಾಮ್, ನಾನು ನಿನ್ನ ಇಷ್ಟು ಪುಟ್ಟ ಮಗು ಇದ್ದವಾಗಿಂದ ಎತ್ತಾಡ್ಸಿದೀನಿ, ನಿನ್ ಮನ್ಸು ಹೇಗೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ನಿನ್ ಸಿಹಿ ಪುಟ್ಟನ ತುಂಬಾನೇ ಇಷ್ಟಪಡ್ತೀಯ, ನಿನ್ಗೆ ಇನ್ನೊಂದು ಮಗು ಬಗ್ಗೆ ಆಸಕ್ತಿ ಇಲ್ಲ ಅಂತಾನೂ ಗೊತ್ತು, ನೀನ್ ಖುಷಿಯಾಗಿರೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ,
ನಿಂಗೆ ಸಿಹಿ ಪುಟ್ಟನೇ ಇಷ್ಟ ತಾನೆ? ಸರಿ ಆಯ್ತು, ನಿನಗಿನ್ನೊಂದು ಮಗು ಬೇಡ. ಆದ್ರೆ ಏನ್ ಮಾಡೋದು? ಮಾವಯ್ಯ ಯಾವ ಮಾತು ಕೇಳ್ತಿಲ್ಲ. ಅದೆಲ್ಲದೂ ಸರಿ ಹೋಗುತ್ತೆ, ನೀನೇನು ಚಿಂತೆ ಮಾಡಬೇಡ, ನೀನು ಖುಷಿಯಾಗಿರ್ಬೇಕು ಅಂತ ಭಾರ್ಗವಿಯವ್ರು ಹೇಳ್ತಾರೆ. ಸರಿ ಆಯ್ತು ಚಿಕ್ಕಿ, ನೀವು ಅಳ್ಬೇಡಿ, ನೀವು ಹತ್ರ ನನಗೂ ಬೇಜಾರಾಗತ್ತೆ, ನೀವು ಕೂಡ ಖುಷಿಯಾಗಿರ್ಬೇಕು ಅಂತ ಹೇಳಿ ರಾಮ್ ಸಿಹಿ ಪುಟ್ಟನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ರಾಮ್ ಸ್ನಾನಕ್ಕಂತ ಹೋಗ್ತಾನೆ. ಅಷ್ಟೊತ್ತಿಗೆ ಸಿಹಿ ಪುಟ್ಟಗೆ ಸೀತಾ ಇಂಜೆಕ್ಷನ್ ಕೊಡೋದಕ್ಕೆ ರೆಡಿ ಮಾಡ್ತಾಳೆ. ಆಗ ಸಿಹಿ, ನಂಗೆ ಬೋರ್ಡಿಂಗ್ ಸ್ಕೂಲಲ್ಲಿ ಡಾಕ್ಟರ್ ಅಂಕಲ್ ನೋವಾಗ್ದಿರೋ ತರ ಇಂಜೆಕ್ಷನ್ ಕೊಡ್ತಿದ್ರು ಗೊತ್ತಾ, ಅವ್ರು ತುಂಬಾ ಒಳ್ಳೆಯವರು, ಅವ್ರೊಬ್ರೇ ನನ್ಗಲ್ಲಿ ಇಷ್ಟ ಆಗಿದ್ದು. ಅವ್ರು ನನ್ನ ಜೊತೆ ಆಟ ಆಡ್ತಿದ್ರು, ನನ್ಗೆ ಊಟ ಮಾಡ್ಬೇಕಿದ್ರೆ ಸ್ವೀಟ್ ಕೊಡ್ತಿದ್ರಲ್ವಾ, ಅದನ್ನ ಅವರೇ ತಿಂತಿದ್ರು, ಅವ್ರಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಂತ ಸಿಹಿ ಪುಟ್ಟ ಹೇಳ್ತಾಳೆ. ಹೌದಾ ಸಿಹಿ ಪುಟ್ಟ, ನೀನವ್ರನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ? ಹಾಗಿದ್ರೆ ನೀನ್ ತುಂಬಾ ಇಷ್ಟಪಟ್ಟಿದ್ಯಾ ಅಲ್ವಾ? ಅವ್ರನ್ನ ಒಂದ್ಸರಿ ನಾವು ಮೀಟ್ ಮಾಡೋಣ ಆಯ್ತಾ ಅಂತ ಸೀತಾ ಹೇಳ್ತಾಳೆ. ಆದ್ರೆ ನನಗೆ ಬರ್ಬೇಕಿದ್ರೆ ಅವರಿಗೆ ಹೇಳೋಕೆ ಆಗಿಲ್ಲ, ಅವ್ರಿಗೆ ನಾನು ಬಾಯಿ ಕೂಡ ಮಾಡಿಲ್ಲ, ನನಗೆ ಬೇಜಾರಾಗ್ತಿದೆ ಅಂತ ಸಿಹಿ ಪುಟ್ಟ ಹೇಳ್ತಾಳೆ. ಸರಿ ಆಯ್ತು, ಹಾಗಿದ್ರೆ ಅವ್ರಿಗೊಂದು ನಾವು ಕಾರ್ಡ್ ಕಳ್ಸೋಣವಾ? ಥ್ಯಾಂಕ್ ಯು ಅಂತ ಬರೆದು ಅವ್ರಿಗೊಂದು ಕಾರ್ಡ್ ಕಳ್ಸೋಣ ಸರಿನಾ ಅಂತ ಸೀತಾ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳಿ ಅವ್ರು ಕಾರ್ಡ್ನ ಬರೆಯೋದಕ್ಕೆ ರೆಡಿ ಆಗ್ತಾರೆ. ಅಷ್ಟೊತ್ತಿಗೆ ರಾಮ್ ಟವಲ್ ಬೇಕು ಅಂತ ಕೇಳ್ತಾನೆ. ಆಗ ಸೀತಾ ಟವಲ್ ತೆಗಿಯಕ್ಕಂತ ಹೋದ ತಕ್ಷಣ ಸಿಹಿ ಪುಟ್ಟ, ನಾನೇ ಟವಲ್ ಕೊಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಟವಲ್ ತಗೊಂಡ್ಬರ್ಬೇಕಿದ್ರೆ ಸೀತಮ್ಮ, ನನ್ಗಿನ್ನೋ ಒಂದು ನೆನಪಾಯ್ತು, ಇದನ್ನ ನೀನೇ ಕೊಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಸೀತಾನೇ ಹೋಗಿ ರಾಮ್ಗೆ ಟವಲ್ನ ಕೊಡ್ತಾಳೆ. ಆಗ ರಾಮ್, ಏನು ನಾನೇ ಮೈ ಒರ್ಸ್ಕೋಬೇಕಾ ಅಂತ ಕೇಳ್ತಾನೆ. ಮತ್ತೆ ಇನ್ಯಾರು ಬರ್ತಾರೆ ಅಂತ ಸೀತಾ ಕೇಳ್ತಾಳೆ. ಸರಿ ಆಯ್ತು ಅಂತ ಹೇಳಿ ಟವಲ್ನ ತಗೋತಾನೆ. ಸೀತಾ ಅಲ್ಲಿಂದ ಬಂದವಳೆ ತನ್ನಷ್ಟಕ್ಕೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ರಾಮ್ ಬರ್ತಾನೆ. ಸೀತಾನ ನೋಡ್ಬಿಟ್ಟು, ಅಯ್ಯೋ ಏನೋ ಕಳ್ದೋಗಿದ್ಯಲ್ಲ ಅಂತ ಹೇಳಿ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆಗ ಸೀತಾ, ಏನ್ ಕಳ್ದೋಯ್ತು ಅಂತ ಕೇಳ್ತಾಳೆ. ಆಗ ರಾಮ್, ನಿಮ್ ನಗುನೇ ಕಳ್ದೋಗಿದೆ ಅಂತ ರಾಮ್ ಹೇಳ್ತಾನೆ. ಆಗ ಸೀತಾಗೆ ಜೋರಾಗಿ ನಗು ಬರುತ್ತೆ. ಆಗ ರಾಮ್ ಸೀತನ ತಬ್ಕೊಂಡು, ನೋಡಿ ನೀವು ಹೀಗೆ ನಗ್ನಗ್ತಾ ಇರಬೇಕು, ಆಗ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ರಾಮ್ ಹೇಳ್ತಾನೆ. ಈ ಕಡೆಯಿಂದ ಡಾಕ್ಟರ್ ಶ್ಯಾಮ್ ಪೇಷಂಟ್ನ ಚೆಕ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚಾಂದಿನಿ ಅಲ್ಲಿಗೆ ಬರ್ತಾಳೆ. ಚಾಂದಿನಿಗೆ ಸ್ವಲ್ಪ ಹೊತ್ತು ವೇಟ್ ಮಾಡೋದಕ್ಕೆ ಹೇಳ್ತಾನೆ. ಶ್ಯಾಮ್ ಎಲ್ಲಾ ಕೆಲಸ ಮುಗಿದ ತಕ್ಷಣ ಸ್ಕೂಲಿಗೆ ಹೋಗೋಕಿದೆ ಅಂತ ಹೇಳಿ ಅರ್ಜೆಂಟ್ ಇಂದ ಹೊರಗಡೆ ಬರ್ತಾನೆ. ಅಲ್ಲಿ ಚಾಂದಿನಿ ನಿಂತಿದ್ದಾನ ನೋಡಿ, ಓ ಚಾಂದಿನಿ, ನೀನ್ ನನ್ಗೆ ಕಾಯ್ತಿದ್ಯಾ ಅಂತ ಕೇಳ್ತಾರೆ. ಆಗ ಚಾಂದಿನಿ, ಹೌದು ಜೀಜು ಅಂತ ಹೇಳ್ತಾಳೆ. ಸಾರಿ ಚಾಂದಿನಿ, ನಾನಿವಾಗ ಬೋರ್ಡಿಂಗ್ ಹೋಗ್ಲೇಬೇಕು, ನನ್ನ ಫೇವ್ರೆಟ್ ಪೇಷಂಟ್ನ ಮೀಟ್ ಮಾಡಬೇಕು, ಲೇಟ್ ಆಯ್ತು, ಆಮೇಲೆ ಬಂದು ನಿನ್ನನ್ನು ಮಾತಾಡ್ಸ್ತೀನಿ ಅಂತ ಹೇಳ್ತಾರೆ. ಆಗ ಚಾಂದಿನಿ, ಪ್ಲೀಸ್ ಜೀಜು, ನಂಗೆ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕೇಳ್ತಾಳೆ. ನೋಡು, ಆಮೇಲೆ ಬಂದು ಮಾತಾಡ್ತೀನಿ, ಇವಾಗ ನನ್ನ ತಕ್ಷಣ ಸಿಹಿನ ಮೀಟ್ ಆಗ್ಲೇಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾರೆ. ಏನು ಸಿಹಿನಾ? ಇದೇನಿದು? ರಾಮ್ ಫ್ಯಾಮಿಲಿ ಪೂರ್ತಿ ನನ್ನನ್ನೇ ಸುತ್ತಾಡ್ಕೋತಿದ್ಯಲ್ಲ, ಈ ಸಿಹಿ ಏನಾದ್ರೂ ಅವಳೇನಾ ಅಂತ ಹೇಳಿ ಚಾಂದಿನಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಡಾಕ್ಟರ್ ಶ್ಯಾಮ್ ಬೋರ್ಡಿಂಗಿಗೆ ಬಂದ ತಕ್ಷಣ ಸೀಪುಟ ಎಲ್ಲಿ ಅಂತ ಕೇಳ್ತಾರೆ. ಓ ಸಾರಿ, ನಿಮ್ಗೆ ಇನ್ಫಾರ್ಮ್ ಮಾಡೋದೇ ಮರ್ತು ಬಿಟ್ಟಿದ್ವಿ, ಅವಳು ಮನೆಗೆ ಹೋಗಿದ್ದಾಳೆ, ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಯಾಕೆ ಕರ್ಕೊಂಡೋದ್ರು, ಏನಾದ್ರೂ ತೊಂದ್ರೆನಾ ಅಂತ ಕೇಳ್ತಾರೆ. ಆಗ ಇಲ್ಲ, ಹಾಗೆಲ್ಲ ಏನೂ ಇಲ್ಲ, ಅವ್ರ ತಾತಂಗ್ ಹುಷಾರಿರ್ಲಿಲ್ವಂತೆ, ಅದಕ್ಕೆ ಕರ್ಕೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಅವರು ಯಾವತ್ ಬರ್ತಾರೆ ಅಂತ ಕೇಳ್ತಾರೆ. ಅದೇನೋ ಗೊತ್ತಿಲ್ಲ, ಅವ್ರು ಹೇಳಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ವಾರ್ಡನ್ ಹೇಳ್ತಾರೆ. ಆಗ ಡಾಕ್ಟರ್ ಶ್ಯಾಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಏನಿದು ಸೀಪುಟ ಇಲ್ಲ ಅಂತ ನನ್ಗಿಷ್ಟಕ್ಕೊಂದು ಬೇಜಾರಾಗ್ತಿದ್ಯಲ್ಲ, ನಾನು ಆ ಮಗುನ ಇಷ್ಟಕ್ಕೊಂದು ಇಷ್ಟಪಡ್ತಿದ್ದೀನ ಅಂತ ಹೇಳಿ ತುಂಬಾನೇ ಬೇಜಾರಿಂದ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಈ ಕಡೆಯಿಂದ ಚಾಂದಿನಿ ತನ್ನ ಅಕ್ಕ ಶಾಲು ಹತ್ರ ಬಂದು, ಜೀಜು ಬೆಳಿಗ್ಗೆ ಸಿಹಿ ಅಂತ ಹೇಳಿದ್ರಲ್ವಾ, ಅವಳು ಯಾರು ಅಂತ ಗೊತ್ತಾ ಅಂತ ಕೇಳ್ತಾಳೆ. ಅದೇನೋ ಗೊತ್ತಿಲ್ಲ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಿಮ್ ಪೇಷಂಟ್ನೆಲ್ಲ ಅಷ್ಟಕ್ಕೊಂದು ಹಚ್ಕೊಳಕ್ ಹೋಗ್ಬೇಡಿ ಅಂತ, ಆದ್ರೆ ಅವ್ರ ಮಾತೇ ಕೇಳೋದಿಲ್ಲ, ಆ ಒಂದ್ ಮಗುನ ತುಂಬಾನೇ ಹಚ್ಕೊಂಡಿದ್ದಾರೆ, ಯಾವಾಗ ನೋಡಿದ್ರು ಸಿಹಿ ಸಿಹಿ ಅಂತಾನೆ ಹೇಳ್ತಿರ್ತಾರೆ ಅಂತ ಶಾಲುನು ಹೇಳ್ತಾಳೆ. ಆ ಮಗು ಯಾರು ಅಂತ ನಿನಗ್ ಗೊತ್ತಿಲ್ವಾ ಅಂತ ಚಾಂದಿನಿ ಕೇಳ್ತಾಳೆ. ಅಷ್ಟೊತ್ತಿಗೆ ಡಾಕ್ಟರ್ ಶ್ಯಾಮ್ ಅಲ್ಲಿಗೆ ಬರ್ತಾರೆ. ನೋಡು, ಅವನೇ ಬಂದ, ಅವನ್ನ ಹೋಗಿ ಕೇಳು ನೀನೆ ಅಂತ ಹೇಳಿ ಶಾಲಿನಿ ಹೇಳ್ತಾಳೆ. ಆಗ ಚಾಂದಿನಿ ತಕ್ಷಣ ಜೀಜು ಹತ್ರ ಬಂದ್ಬಿಟ್ಟು, ನೋಡಿ ಜೀಜು, ನೀವು ಬೆಳಗ್ಗೆ ಹೇಳಿದ್ರಲ್ಲ ಸಿಹಿ ಅಂತ, ಆ ಸೀತಾ ಮಗಳು ಸಿಹಿನಾ ಅಂತ ಕೇಳ್ತಾಳೆ. ಆಗ ಶ್ಯಾಮ್, ಯಾರ್ ಸೀತಾ, ಅವ್ರ ಮಗಳು ಯಾರ್ ಸಿಹಿ ಅಂತ ಕೇಳ್ತಾರೆ. ಆಗ ಚಾಂದಿನಿ, ಅದೇ ರಾಮ್ ಹೆಂಡತಿ ಸೀತಾ ಮಗುನೇ ಸಿಹಿ ಅಂತ ಚಾಂದಿನಿ ಹೇಳ್ತಾಳೆ. ಏನ್ ಹೇಳ್ತಿದ್ಯಾ ನೀನು, ರಾಮ್ ಹೆಂಡತಿ ಸೀತಾನಾ, ರಾಮ್ ಮಗಳ ಸಿಹಿ ಅಂತ ಶ್ಯಾಮ್ ಕೇಳ್ತಾರೆ. ಆಗ ಚಾಂದಿನಿ, ಹೌದು, ಟೆಕ್ನಿಕಲಿ ಸಿಹಿ ರಾಮ್ಗೆ ಮಗಳಾಗ್ಬೇಕು ಅಂತ ಚಾಂದಿನಿ ಹೇಳ್ತಾಳೆ. ಹೋ ಗುಡ್ ನ್ಯೂಸ್, ಆಗಿದ್ರೆ ಸಿಹಿ ರಾಮ್ ಮಗಳ,
ಇದೇನಾದ್ರೂ ನಿಜ ಆಗಿದ್ರೆ ನನ್ನಷ್ಟು ಖುಷಿ ಪಡೋರು ಇನ್ಯಾರೂ ಇಲ್ಲ ಅಂತ ಶ್ಯಾಮ್ ಹೇಳ್ತಾರೆ. ಅದೆಲ್ಲ ಅನುಮಾನ ಯಾಕೆ, ನನ್ನ ಹತ್ರ ಫೋಟೋ ಇದೆ, ಅದನ್ನ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚಾಂದಿನಿ ಫೋಟೋನ ತೋರಿಸ್ತಾಳೆ. ಆ ಫೋಟೋ ನೋಡಿದ ತಕ್ಷಣ ಹೌದು ಇದೇ ಮಗು ಅಂತ ಶ್ಯಾಮ್ ಕೂಡ ಹೇಳ್ತಾರೆ. ನೋಡು ಶಾಲು, ನಾನಿಷ್ಟು ದಿನ ಸಿಹಿ ಸಿಹಿ ಅಂತ ಹೇಳ್ತಿದ್ನಲ್ಲ ಅದೇ ಮಗು ಅಂತ ಶಾಲುಗೂ ತೋರಿಸ್ತಾರೆ. ಆದ್ರೆ ಶಾಲುಗೆ ಅದರಲ್ಲಿ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ. ನಾನು ಇವಾಗ್ಲೇ ರಾಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಶ್ಯಾಮ್ ಹೊರಡ್ತಾರೆ. ಹೊರಗಡೆ ಬಂದು ರಾಮ್ಗೆ ಕಾಲ್ ಮಾಡ್ತಾರೆ. ಈ ಕಡೆಯಿಂದ ರಾಮ್ ಮತ್ತೆ ಸೀತಾ ಮಾತಾಡ್ತಿರ್ತಾರೆ. ಆಗ ಡಾಕ್ಟರ್ ಶ್ಯಾಮ್ ಅವ್ರದ್ದು ಕಾಲ್ ಬರುತ್ತೆ. ಸೀತಾ ಹೇಳ್ತಾಳೆ, ನೋಡಿ ಕಾಲ್ ಬರ್ತಿದೆ, ಕಾಲ್ ಪಿಕ್ ಮಾಡಿ ಅಂತ ಹೇಳ್ತಾಳೆ. ಅಯ್ಯೋ ಕಾಲ್ ಬರ್ಲಿ, ನಾನು ತಕ್ಷಣ ಹೊರಡ್ಕೊಂಡು ಬರ್ತೀನಿ ಅಂತ ಹೇಳಿ ರಾಮ್ ಹೋಗ್ತಾನೆ. ರೀ ಕಾಲ್ ಮಾತಾಡ್ಬಿಟ್ಟು ಹೋಗಿ ಅಂತ ಸೀತಾ ಹೇಳ್ತಾಳೆ. ನೀವೇ ಹೇಳಿ, ಒಂದ್ 10 ಮಿನಿಟ್ಸ್ ಅಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅಂತ ರಾಮ್ ಹೇಳ್ತಾನೆ. ಆಗ ಸೀತಾ ಆ ಕಾಲ್ನ ಪಿಕ್ ಮಾಡ್ತಾಳೆ. ಹಲೋ, ನಾನ್ ಮೇಘಶ್ಯಾಮ್ ಮಾತಾಡ್ತಿರೋದಂತ ಹೇಳ್ತಾರೆ. ಆಗ ಸೀತಾ, ನಾನ್ ರಾಮ್ ಅವ್ರ ವೈಫ್ ಮಾತಾಡ್ತಿರೋದು ಸೀತಾ ಅಂತ ಹೇಳ್ತಾಳೆ. ಓ ಸೀತಾ ಅವರಾ, ನಿಮ್ ಬಗ್ಗೆ ರಾಮ್ ತುಂಬಾನೇ ಹೇಳ್ತಿರ್ತಾನೆ ಅಂತ ಶ್ಯಾಮ್ ಅವ್ರು ಹೇಳ್ತಾರೆ. ಹೌದು, ನಿಮ್ ಬಗ್ಗೆನೂ ತುಂಬಾನೇ ಹೇಳ್ತಿರ್ತಾರೆ. ರಾಮ್ ಅವ್ರ ಫ್ರೆಂಡ್ ಅಂತ ಅಂದ್ಮೇಲೆ ಅವ್ರು ಹೊಗಳೋದಂತೂ ಇದ್ದಿದ್ದೆ ಅಂತ ಸೀತಾ ಹೇಳ್ತಾಳೆ. ಹೌದಾ, ರಾಮ್ ನನ್ ಬಗ್ಗೆ ನಿಮ್ಮ ಹತ್ರ ಎಲ್ಲ ಹೇಳಿದಾನ ಅಂತ ಶ್ಯಾಮ್ ಅವ್ರು ಕೇಳ್ತಾರೆ. ಹೌದು, ಅವ್ರ ಫ್ರೆಂಡ್ಸ್ ಬಗ್ಗೆ ನನ್ನ ಹತ್ರ ಮಾತಾಡೇ ಆಡ್ತಾರೆ ಅಂತ ಸೀತಾ ಹೇಳ್ತಾಳೆ. ನಿಮ್ಗೆ ನಿಮ್ ಗಂಡನ ಬಗ್ಗೆ ಎಷ್ಟು ಒಳ್ಳೆ ಭಾವನೆ ಇದೆ, ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾರೆ. ಸಿಹಿ ಹೇಗಿದ್ದಾಳೆ ಅಂತಾನು ಕೇಳ್ತಾರೆ. ಆಗ ರಾಮ್, ಏನು ನೀನು ಡಾಕ್ಟರ್ ಕೆಲಸ ಮಾಡ್ತಿದ್ಯಾ ಡಿಟೆಕ್ಟಿವ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಶ್ಯಾಮ್, ಯಾಕ ಆ ತರ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ರಾಮ್, ಮತ್ತಿನೇನು, ಸಿಹಿ ನನ್ ಮಗಳು ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ಹೇ ನಿನಗೆ ಗೊತ್ತಿಲ್ಲ ಅಲ್ವಾ, ಇಷ್ಟು ದಿನ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಿದ್ದು ನಾನೇ ಅವಳಿಗೆ, ಆದ್ರೆ ಇಷ್ಟು ದಿನದಲ್ಲೂ ಒಂದಿನೂ ನಿನ್ ಮಗಳು ಅವಳು ಅಂತ ನನಗೆ ಗೊತ್ತೇ ಆಗಿಲ್ಲ ನೋಡು ಅಂತ ಶ್ಯಾಮ್ ಹೇಳ್ತಾರೆ. ಆಗ ಸೀತಾ, ನೀವು ಅವಳಿಗೆ ಇಂಜೆಕ್ಷನ್ ಕೊಡ್ತಿದ್ದು, ನಿಮ್ ಬಗ್ಗೆ ಅಂತ ಅವಳು ತುಂಬಾನೇ ಹೇಳ್ತಿದ್ಲು. ಡಾಕ್ಟರ್ ಅಂಕಲ್ ನನ್ಗೆ ಗೊತ್ತಾಗ್ದಿರೋ ಹಾಗೆ ಮ್ಯಾಜಿಕ್ ಮಾಡಿ ಇಂಜೆಕ್ಷನ್ ಕೊಡ್ತಿದ್ರು, ಅವ್ರು ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ಲು ಅಂತ ಸೀತಾ ಹೇಳ್ತಾಳೆ. ಹೌದಾ, ಸಿಹಿಪುಟ ಅಲ್ಲೂ ಕೂಡ ನನ್ನನ್ನ ನೆನ್ಪು ಮಾಡ್ಕೊಂಡಿದ್ದಾಳ, ಎಲ್ಲಿ ನನ್ನನ್ನ ಮರ್ತು ಬಿಟ್ಟಿದ್ದಾಳೇನೋ ಅಂತ ಅಂದ್ಕೊಂಡಿದ್ದೆ ಅಂತ ಶ್ಯಾಮ್ ಅವ್ರು ಹೇಳ್ತಾರೆ. ಹೌದು, ಇಲ್ಲಿಗೆ ಬಂದವಾಗಿಂದ ಅವಳ ಬಾಯಲ್ಲಿ ನಿಮ್ದೇ ಜಪ ಅಂತ ಸೀತಾ ಹೇಳ್ತಾಳೆ. ಹೋ, ತುಂಬಾ ಖುಷಿ ಆಯ್ತು ನನ್ಗೆ ಅಂತ ಶ್ಯಾಮ್ ಹೇಳ್ತಾರೆ. ನಾನು ಅವಳ ಜೊತೆ ಮಾತಾಡ್ಬೋದು ಅಂತ ಶ್ಯಾಮ್ ಅವ್ರು ಕೇಳ್ತಾರೆ. ಆಗ ರಾಮ್, ಹೇ ಹಾಗೆಲ್ಲ ಅವಳ ಜೊತೆ ಮಾತಾಡಕ್ಕಾಗೋದಿಲ್ಲ, ಏನಿದ್ರು ಇಲ್ಲಿ ಬಂದೇ ಮಾತಾಡ್ಬೇಕು, ಯಾವತ್ ಬರ್ತೀಯ ನೀನು ಅಂತ ಕೇಳ್ತಾನೆ. ನೀನ್ ಬರಕ್ ಹೇಳ್ತಿದ್ರು ನಾನ್ ಬರ್ತಿದ್ದೆ, ಲೊಕೇಶನ್ ಕಳ್ಸು, ನಾನು ಮತ್ತೆ ಶಾಲಿನಿ ಒಂದಿನ ಬರ್ತೀವಿ ಅಂತ ಶ್ಯಾಮ್ ಹೇಳ್ತಾರೆ. ಸರಿ ಆಯ್ತು, ಆದಷ್ಟು ಬೇಗ ಬನ್ನಿ ಅಂತ ರಾಮ್ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ಈ ಕಡೆಯಿಂದ ಅಶೋಕ್ಗೆ ಡಾಕ್ಟರ್ ರಿಪೋರ್ಟ್ನ ತಗೊಂಡು ಅಶೋಕ್ ಒಬ್ನನ್ನೇ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳ್ತಾರೆ. ಅದನ್ನ ಕೇಳ್ದಂತ ಅಶೋಕ್ ಅತ್ತೆ, ಏನಳಿ ಅಂದ್ರೆ ನೀವೊಬ್ರೇ ಹೋಗ್ತಿದ್ದೀರಾ, ಪ್ರಿಯನ್ ಕರ್ಕೊಂಡು ಹೋಗಲ್ವಾ ಅಂತ ಕೇಳ್ತಾರೆ. ಡಾಕ್ಟರ್ ನನ್ನನ್ನು ಒಬ್ನನ್ನೇ ಬರೋದಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು ಒಬ್ನೇ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಆಗ ಪ್ರಿಯಾ ತಾಯಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಏನ್ ದೇವ್ರೆ, ಏನ್ ಮಾಡ್ತಿದ್ಯಾ ನೀನು, ನನ್ನ ಅಳಿಯಂದ್ರು ಎಷ್ಟು ಒಳ್ಳೆಯವರು, ಅವರಿಗಿಂತ ತೊಂದರೆ ಕೊಡ್ಬೇಡ ಅಂತ ದೇವ್ರನ್ನ ಬೇಡ್ಕೋತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಗಂಜು ಬಂದು, ಅತ್ತೆ ಯಾಕಿಷ್ಟಕ್ಕೊಂದು ಹೆದರ್ಕೊಂಡಿದ್ದೀರಾ, ಏನು ತೊಂದರೆ ಆಗಿಲ್ಲ, ಯಾಕೆ ಭಯ ಪಡ್ತಿದ್ದೀರಾ ಅಂತ ಕೇಳ್ತಾಳೆ. ನೋಡಂಜು, ಏನು ತೊಂದರೆ ಆಗಿಲ್ಲ ಅಂದ್ರೆ ನಿಮ್ಮಣ್ಣ ಯಾಕೆ ಒಬ್ರೇ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ, ಪ್ರಿಯಾನು ಕರ್ಕೊಂಡು ಹೋಗ್ಬೋದಿತ್ತಲ್ವಾ ಅಂತ ಕೇಳ್ತಾರೆ. ಆಗ ಅಂಜು, ಅದೆಲ್ಲ ಏನೂ ಇಲ್ಲ ಅತ್ತೆ, ಒಂದು ರಿಪೋರ್ಟ್ನ ಚೆಕ್ ಮಾಡೋದಷ್ಟೇ ತಾನೆ, ಅದರಲ್ಲೆಲ್ಲ ತೊಂದರೆ ಇದೆ ಅಂತ ಅರ್ಥ ಅಲ್ಲ. ಏನಾದ್ರೂ ತೊಂದರೆ ಇದ್ದೆ ನಾವು ಟೆಸ್ಟ್ ಮಾಡಿಸ್ತೀವಿ ಅಂತ ಅಲ್ಲ, ಒಂದೊಂದ್ಸಾರಿ ಬಾಡಿ ಚೆಕಪ್ ಬೇಕಾಗತ್ತೆ, ಅದಕ್ಕೂ ಕೂಡ ಟೆಸ್ಟ್ ಮಾಡ್ತೀವಿ, ಅದನ್ನ ನೋಡೋದಕ್ಕೆ ಹೋಗ್ತಿದ್ದಾನೆ ಅಷ್ಟೇ ಅಂತ ಅಂಜು ಹೇಳ್ತಾಳೆ. ಆದ್ರೂ ಅದು ಪ್ರಿಯಾ ರಿಪೋರ್ಟ್ ತಾನೆ, ಪ್ರಿಯಾನೇ ಕರ್ಕೊಂಡು ಹೋಗ್ತಿಲ್ಲ, ಅವ್ರೊಬ್ರೇ ಹೋಗ್ತಿದ್ದಾರೆ ಅಂದ್ರೆ ಏನು ತೊಂದರೆ ಆಗಿದೆ ಅಂತ ಅರ್ಥ ಅಲ್ವಾ ಅಂತ ಪ್ರಿಯಾ ತಾಯಿ ಕೇಳ್ತಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಂಜು ಹೇಳ್ತಾಳೆ. ಅಷ್ಟೊತ್ತಿಗೆ ಅಶೋಕ್ ರೆಡಿಯಾಗಿ ಬರ್ತಾನೆ. ಏನಾಯ್ತು ಅಂತ ಕೇಳ್ತಾನೆ. ಏನಿಲ್ಲ ಅಣ್ಣ, ಡಾಕ್ಟರ್ ನಿನ್ನ ಒಬ್ರನ್ನೇ ಬರಕ್ ಹೇಳಿದ್ರ ಅಂತ ಕೇಳ್ತಾಳೆ. ಹೌದು, ನನ್ನ ಒಬ್ರನ್ನೇ ಬರಕ್ ಹೇಳಿದ್ದು, ನಾನಿವಾಗ ಹೋಗಿ ಬರ್ತೀನಿ ಅಂತ ಅಶೋಕ್ ಅಲ್ಲಿಂದ ಹೊರಡ್ತಾನೆ. ತಕ್ಷಣ ಅಂಜು ಅವನ ಹಿಂದೆನೆ ಬಂದು, ಯಾಕಣ್ಣ ಏನಾದ್ರೂ ವಿಷಯನ ಮುಚ್ಚಿಡ್ತಿದ್ಯಾ, ನಮ್ಗೇನಾದ್ರೂ ತೊಂದರೆ ಆದ್ರೆ ತಕ್ಷಣ ನೀನ್ ಅಲ್ಲಿರ್ತೀಯ, ನಿನ್ಗೇನಾದ್ರೂ ತೊಂದರೆ ಆದ್ರೆ ಯಾಕೆ ನೀನ್ ನಮ್ಮ ಹತ್ರ ಹೇಳಲ್ಲ ಅಂತ ಕೇಳ್ತಾಳೆ. ಏನೇ ಪಾಪಚ್ಚಿ, ದೊಡ್ಡೋರ್ ತರ ಮಾತಾಡ್ತಿದ್ಯಾ, ನೀನ್ ಆ ತರ ಮಾತಾಡ್ಬೇಡ, ನೀನ್ ನನ್ ತಂಗಿ, ಪಾಪಚ್ಚಿಯಾಗಿ ಇರು ಅಂತ ಅಶೋಕ್ ಹೇಳ್ತಾನೆ. ಸುಮ್ನೆ ಇರು ಅಣ್ಣ, ನೀನು ಏನಾದ್ರೂ ತೊಂದ್ರೆನಾ, ರಿಪೋರ್ಟ್ ತಗೊಂಡು ನೀನ್ ಯಾಕೆ ಒಬ್ನೇ ಹೋಗ್ತಿದ್ಯಾ ಅಂತ ಕೇಳ್ತಾಳೆ. ಆತರ ಏನು ತೊಂದರೆ ಇಲ್ಲ, ಡಾಕ್ಟರ್ ನನ್ನನ್ನು ಒಬ್ನೇ ಬರೋದಕ್ಕೆ ಹೇಳಿದ್ದಾರೆ. ಅಷ್ಟಕ್ಕೂ ಪ್ರಿಯಾನ್ ಕರ್ಕೊಂಡೋದ್ರೆ ಅವಳು ಪ್ರೆಗ್ನೆನ್ಸಿ ವಿಷಯದಲ್ಲಿ ತುಂಬಾನೇ ಸೆನ್ಸಿಟಿವ್ ಆಗಿದ್ದಾಳೆ, ಎಲ್ಲದನ್ನು ಮನಸ್ಸಿಗೆ ತಗೊಂಡ್ಬಿಡ್ತಾಳೆ, ಅದಕ್ಕೋಸ್ಕರ ನಾನು ಅವಳನ್ನ ಕರ್ಕೊಂಡು ಹೋಗ್ತಿಲ್ಲ ಅಂತ ಅಶೋಕ್ ಹೇಳ್ತಾನೆ. ಸರಿ ಆಯ್ತು, ಹಾಗಿದ್ರೆ ನಾನ್ ನಿಮ್ ಜೊತೆ ಬರ್ಲಾ ಅಂತ ಅಂಜು ಕೇಳ್ತಾಳೆ. ಬೇಡಪ್ಪ, ನಾನೇನಾದ್ರು ನಿನ್ನನ್ನ ಕರ್ಕೊಂಡೋದ್ರೆ
ಅತ್ತೆ ಮತ್ತೆ ಪ್ರಿಯಾ ಏನೋ ಆಗ್ಬಿಟ್ಟಿದೆ ಅಂತ ಅಂದ್ಕೋತಾರೆ. ಅದೆಲ್ಲ ಏನೂ ಬೇಡ, ನಾನೇ ಹೋಗಿ ಬರ್ತೀನಿ ಅಂತ ಅಶೋಕ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಾಸ್ಪಿಟಲ್ ಬಂದ ತಕ್ಷಣ ಆ ರಿಪೋರ್ಟ್ ನ ಡಾಕ್ಟರ್ ತೋರಿಸ್ತಾನೆ. ರಿಪೋರ್ಟ್ ನ ಕೊಟ್ಟ ತಕ್ಷಣ ಅಶೋಕ್, ಡಾಕ್ಟರ್ ಏನೂ ತೊಂದರೆ ಇಲ್ಲ ಅಲ್ವಾ, ಎಲ್ಲದು ನಾರ್ಮಲ್ ಆಗಿದೆ ಅಲ್ವಾ ಅಂತ ಕೇಳ್ತಾನೆ. ಸರಿ ಆಯ್ತು, ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಡಾಕ್ಟರ್ ರಿಪೋರ್ಟ್ನೆಲ್ಲ ನೋಡ್ಬಿಟ್ಟು ಅಶೋಕ್ನ ನೋಡಿದ ತಕ್ಷಣ, ಡಾಕ್ಟರ್ ಏನೂ ತೊಂದರೆ ಇಲ್ಲ ಅಲ್ವಾ, ನಾರ್ಮಲ್ ಚೆಕಪ್ ತಾನೇ ಇದು ಅಂತ ಕೇಳ್ತಾನೆ. ಆದ್ರೆ ಅಶೋಕ್ಗೆ ಡಾಕ್ಟರ್ ಮುಖ ನೋಡಿನೇ ಅನುಮಾನ ಬರೋದಕ್ಕೆ ಶುರು ಆಗುತ್ತೆ. ಏನೇ ತೊಂದರೆ ಇದ್ರೂ ಹೇಳಿ, ನಾನು ತುಂಬಾ ನೋವುಗಳನ್ನ ಫೇಸ್ ಮಾಡಿದ್ದೀನಿ, ಎಲ್ಲದನ್ನು ಸಹಿಸ್ಕೋತೀನಿ ಅಂತ ಅಶೋಕ್ ಹೇಳ್ತಾನೆ. ಆಗ ಡಾಕ್ಟರ್, ನಿಮ್ ಹೆಂಡತಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ಆಗ ಅಶೋಕ್ಗೆ ಶಾಕ್ ಆಗುತ್ತೆ. ಬ್ರೆಸ್ಟ್ ಕ್ಯಾನ್ಸರಾ, ನಿಜ ಹೇಳ್ತಿದ್ದೀರಾ ಡಾಕ್ಟರ್ ಅಂತ ಕೇಳ್ತಾನೆ. ಹೌದು, ಇದನ್ನ ಯಾವ ಪೇಷಂಟ್ ಇಂದಲೂ ಮುಚ್ಚಿಡಕ್ಕಾಗೋದಿಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು, ಆದ್ರೆ ಪೇಷಂಟ್ಗೆ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿನೇ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಪೇಷಂಟ್ಗೆ ಹೇಳ್ದೆ ಟ್ರೀಟ್ಮೆಂಟ್ ಕೊಡೋದು ತಪ್ಪಾಗತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಆದ್ರೆ ಅಶೋಕ್ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ. ಇಲ್ಲ, ಈ ನೋವೇನಿದ್ರು ನನ್ಗೆ ಇರ್ಲಿ, ನನ್ ಪ್ರಿಯಾನ ನಾನು ಅರ್ಥ ಮಾಡಿಸ್ತೀನಿ, ಅವಳಿಗೆ ಮಾತ್ರ ಯಾವ ವಿಷಯನೂ ಗೊತ್ತಾಗೋದ್ ಬೇಡ, ಅವಳಿಗೆ ಗೊತ್ತಾಗ್ದಿರೋ ತರ ನಾನ್ ನೋಡ್ಕೋತೀನಿ ಅಂತ ಅಶೋಕ್ ಹೇಳ್ತಾನೆ. ಆಗ ಡಾಕ್ಟರ್, ಅದ್ ಹೇಗ್ ಸಾಧ್ಯ, ಪೇಷಂಟ್ಗೆ ನಾವು ಹೇಳಲೇಬೇಕಾಗತ್ತೆ, ನಾವು ಕೊಡೋ ಒಂದೊಂದು ಟ್ರೀಟ್ಮೆಂಟ್ ಕೂಡ ಅವರಿಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಅಷ್ಟಕ್ಕೂ ಇವಾಗ ಯಾವುದೇ ಟ್ರೀಟ್ಮೆಂಟ್ ಬಗ್ಗೆ ಗೂಗಲ್ ಅಲ್ಲಿ ಹಾಕಿದ್ರು ಅವ್ರಿಗೆ ಗೊತ್ತಾಗೇ ಆಗತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಅಶೋಕ್, ನೋಡಿ ದಯವಿಟ್ಟು ನನ್ನ ಹೆಂಡತಿಗೆ ಹೇಳೋದ್ ಬೇಡ, ಅವಳಿಗೆ ಗೂಗಲ್ ಏನಿದ್ರು ನಾನೇ, ಅವಳು ಏನೇ ಮಾಡ್ಬೇಕಿದ್ರು ನನ್ನನ್ನ ಮುದ್ದಕ್ಕೆ ಕೇಳ್ತಾಳೆ, ಅವಳಿಗೆ ಅದೆಲ್ಲದನ್ನು ನಾನು ಅರ್ಥ ಮಾಡಿಸ್ತೀನಿ, ದಯವಿಟ್ಟು ಅವಳಿಗೆ ಈ ವಿಷಯ ಗೊತ್ತಾಗೋದ್ ಬೇಡ ಅಂತ ಅಶೋಕ್ ಹೇಳ್ತಾನೆ. ಸದ್ಯಕ್ಕೆ ಡಾಕ್ಟರ್ ಸರಿ ಆಯ್ತು ಅಂತ ಒಪ್ಕೋತಾರೆ. ಆದ್ರೆ ಅಶೋಕ್ ಮುಂದೆ ಇದನ್ನ ಹೇಗ್ ಫೇಸ್ ಮಾಡ್ತಾನೆ ಅನ್ನೋದು ಅವನಿಗದು ಚಾಲೆಂಜಿಂಗ್ ಆಗಿರುತ್ತೆ. ಇವತ್ತಿನ ಸೀತಾರಾಮ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇಲ್ಲಿಗೆ ನನ್ನ ಪ್ರೀತಿಯ ವಿದಾಯದೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆಲ್.